ಯಾಕೆ ಶಿವ ಏನಾಯ್ತು ಇಷ್ಟು ಗಾಬರಿ ಆಗಿದ್ಯಾ? ಭಾವನ ಮನೆಗೂ ಹೋಗಿಲ್ವಂತ ಕಣೆ. ಮನೆಗೂ ಹೋಗಿಲ್ವಂತ? ನಿನ್ನೆ ಬೆಳಗ್ಗೆ ಹಾಸ್ಟೆಲ್ ಬಿಟ್ಟು ಹೋದವಳು ಮನೆಗೂ ಹೋಗಿಲ್ಲ, ಹಾಸ್ಟೆಲ್ಗೂ ಬಂದಿಲ್ಲ ಅಂದ್ರೆ ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ವಾರ್ಡನ್ಗೆ ಏನಾದ್ರೂ ಗೊತ್ತಾಗೋದ್ರೆ ಅಯ್ಯೋ. ನೀವುಗಳು ಕಾಲೇಜಿಗೆ ಬರೋದು ಓದೋದಕ್ಕ ಶೋಕಿ ಮಾಡೋದಕ್ಕ? ಹಾಸ್ಟೆಲ್ ರೂಲ್ಸ್ ಗೊತ್ತಿಲ್ವಾ ನಿಮ್ಗೆ? ಅವಳು ನಿನ್ನೆ ಬೆಳಿಗ್ಗೆ ಓದೋಳು, ಇವತ್ತು ರಾತ್ರಿ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಏನ್ ಅರ್ಥ? ಅವಳು ಬಂದಿಲ್ಲ ಅಂದ್ಮೇಲೆ ಬಂದು ಕಂಪ್ಲೇಂಟ್ ಹೇಳ್ಬೇಕಾಗಿತ್ತು ನೀನು. ಅದು ಅವಳು ಅವ್ರ ಅಪ್ಪ ಅಮ್ಮನ ನೋಡೋದಕ್ಕೆ ಊರಿಗೆ ಹೋಗಿದ್ದಾಳೆ ಅಂತ ಅನ್ಕೊಂಡ್ವಿ ಮೇಡಮ್. ಅನ್ಕೊಂಡ್ರಂತೆ ಅನ್ಕೊಂಡ್ರು. ಪಾವನ ಅವ್ರ ಅಪ್ಪ ಅಮ್ಮ ಬಂದು ಪ್ರಶ್ನೆ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ? ನೀವು ಮಾಡೋ ಅವಂತರಕ್ಕೆ ನನ್ನ ತಲೆ ಕೊಡ್ಬೇಕು ಅಷ್ಟೇ. ಏನಪ್ಪ ಮಾಡ್ಲಿ ಈಗ? ಅವ್ರ ಮನೆಗೆ ವಿಷಯ ತಿಳಿಸೋದ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದ? ಚಿಲ್ಲಪ್ಪ ಹೋದ್ಲಿ ಇವಳು. ಛೇ, ಸರ್, ತುಟಿ ಹೊಡೆದು ರಕ್ತ ಕಟ್ಟಿರೋದು ನೋಡಿದ್ರೆ ಮುಖದ ಮೇಲೆ ಜೋರಾಗಿ ಹೊಡೆತಗಳು ಬಿಟ್ಟಿದ್ದೀನಿ. ರಕ್ತದ ಕಲೆಗಳನ್ನ ನೋಡಿದ್ರೆ ಯಾರೋ ಈಕೆನ ಚೈನಿಂದ ಕಟ್ಟ ಹಾಕಿದ್ದಾರೆ ಅನ್ಸುತ್ತೆ. ಸರ್, ರೆಸ್ಟೆನ್ಸ್ ಕೂಡ ಇದೆ. ಹಾಗಾದರೆ ಯಾರೋ ತುಕ್ಕಿಡ್ದಿರೋ ಸರ್ಪಣಿಯಿಂದ ಕಟ್ಟಾಕಿರ್ಬೇಕು ಸರ್. ಕುತ್ತಿಗೆ ಮೇಲೆ ಮಾರ್ಕ್ಸ್ ಇದೆ, ಯಾರೋ ವೈರ್ ಹಾಕಿ ಬಿಗ್ದಂಗಿದೆ. ನಾಯನ ಒಂದು ಕೆಲಸ ಮಾಡಿ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಬಾಡಿ ಮೊದಲು ನೋಡಿದ್ದು ಯಾರು? ನೀವಿಬ್ರು ಅವ್ರ ರೂಮ್ಮೇಟ್ಸ್ ತಾನೆ? ಹೌದಾ ಸರ್. ಮತ್ತೆ ಅವಳು ಎಲ್ಲಿ ಹೋದ್ಲು ಅಂತ ನಿಮ್ಮ ಹತ್ರ ಹೇಳಿಲ್ವಾ? ನಿಮ್ಮಿಬ್ಬರಿಗೆ ವಿಷಯ ಗೊತ್ತಿದ್ದು ಮುಚ್ಚಿಟ್ರೆ ಈ ಕೊಲೆಯಲ್ಲಿ ನಿಮ್ದು ಪಾಲಿದೆ ಅಂತ ನಮ್ಗೆ ಅನುಮಾನ ಬರುತ್ತೆ. ನಿಜ ಹೇಳಿ. ಬಾಯ್ ಬಿಟ್ಟು ಹೇಳ್ರೆ. ನೀವು ಮಾಡ್ಕೊಳ್ಳೋ ಕೆಲಸಕ್ಕೆ ನನ್ನ ತಲೆ ತರ್ತೀರಂತ ಆವತ್ತಿಂದ ಬಡ್ಕಂತಾನೆ ಇದ್ದೀನಿ. ಬಾಯ್ ಬಿಟ್ಟು ಹೇಳ್ರಿ. ಶಿವ, ಹೇಳು, ಅವಳು ಎಲ್ಲಿಗೆ ಹೋಗಿದ್ದು? ಅದು ಅದು ಭಯ ಪಡಬೇಡ, ಹೇಳು. ಅವಳು ಚಿನ್ಮಯಿನ ಮೀಟ್ ಮಾಡಕ್ಕೆ ಹೋಗಿದ್ಲು ಸರ್. ಚಿನ್ಮಯ್? ಯಾರಿ ಚಿನ್ಮಯ್? ಚಿನ್ಮಯಿ ಅವಳ ಫೇಸ್ಬುಕ್ ಫ್ರೆಂಡು. ಫೇಸ್ಬುಕ್ ಫ್ರೆಂಡಾ? ಭಾವನಂಗೆ ಫೇಸ್ಬುಕ್ಕಲ್ಲಿ ಚಾಟ್ ಮಾಡೋದಂದರೆ ತುಂಬ ಇಷ್ಟ. ಫ್ರೀ ಇದ್ದಾಗೆಲ್ಲ ಯಾವಾಗಲೂ ಸಿಸ್ಟಮ್ ಮುಂದೆ ಕೂತ್ಕೊಂಡು ಚಾಟ್ ಮಾಡ್ತಾ ಇದ್ಲು. ಬಾರೆ, ನೀನು ನಮ್ಮ ಜೊತೆ ಡ್ಯಾನ್ಸ್ ಮಾಡು. ಅದೇನು
ಜಾಗ ತಗೋದೇ ಗೊತ್ತಾಗೋದಿಲ್ಲ ನಮ್ಮ ಪಡೆ ಡ್ಯಾನ್ಸ್ ಮಾಡೋಕ್ಕಾರೆ. ಹೌದು ಕಣೆ, ಫೇಸ್ಬುಕ್ಕಲ್ಲಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಗೊತ್ತಾ. ನಮ್ಗೆ ಏನು ಅನ್ಸುತ್ತೋ ಅದನ್ನ ಸ್ಟೇಟಸ್ ಅಪ್ಡೇಟ್ ಮಾಡ್ಬೋದು. ನಿನ್ನೆ ನೋಡು, ನಾನೊಂದು ಫೋಟೋ ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ 675 ಲೈಕ್ಸ್ ಬಂದಿದೆ. ಚಾಟ್ ಮಾಡ್ತಾ ಮಾಡ್ತಾ ಎಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ ಗೊತ್ತಾ. ಸರಿ ಸರಿ, ಹುಷಾರಮ್ಮ. ಬಾರ. ನಿನ್ನ ಕಾಲ್ಗಳ ಗೆಜ್ಜೆಯ ದನಿಯೇ ನನ್ನೊಲ್ಲವ ನವಿಲ ನರ್ತನ. ವಾವ್! ಏ ಶಿವ, ಶಿವ ಬಾರಿ ಇಲ್ಲಿ. ಏನೇ ನಿಂದು? ನೋಡಿರಿ, ಚಿನ್ಮಯ್ ಅಂತ ಯಾವ ಫ್ರೆಂಡ್ ಕಿಸ್ ಕಳ್ಸಿಯಾನೆ. ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾನೆ, ಫ್ರೆಂಡ್ಶಿಪ್ ಮಾಡ್ಕೊಂಡಿದೆ. ನೋಡು ಎಷ್ಟು ಚೆನ್ನಾಗಿ ಬರ್ತಿದ್ದಾನೆ. ನಿನ್ನ ಕಾಲ್ಗಳ ಗೆಜ್ಜೆಯ ದನಿಯೇ ನನ್ನೊಲ್ಲವ ನವಿಲ ನರ್ತನ. ಅವನಿಗೆ ಗೆಜ್ಜೆ ಅಂದರೆ ತುಂಬ ಇಷ್ಟ ಅಂತ ಕಾಣುತ್ತೆ. ಸರಿ, ಅಕ್ಸೆಪ್ಟ್ ಮಾಡ್ಕೋತೀನಿ. ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟೇನೆ. ಸ್ವಲ್ಪ ಯೋಚನೆ ಮಾಡೋದು ತಾನೆ, ಅವನು ಎಂಥವನೋ ಏನೋ. ಪ್ರೊಫೈಲ್ ಫೋಟೋ ನೋಡಿದ್ರೆ ಗೊತ್ತಾಗಲ್ವೇನೆ, ಚಿನ್ಮಯ್ ಒಳ್ಳೆ ಹುಡುಗ. ಐ ಲೈಕ್ ಹಿಮ್. ಶಿವ, ಲತಾ, ಬೇಗ ಬನ್ನಿ, ಬೇಗ 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 ಬೇಗ. ಏನೇ ನೋಡಿಲಿ, ಚಿನ್ಮಯ್ ಆನ್ಲೈನ್ ಬಂದಿದ್ದಾನೆ. ಅದಕ್ಕೆ ನಾನೇನೇ ಮಾಡಲಿ ಈಗ? ನೀನೇನು ಮಾಡಬೇಡ, ನಾನು ಚಾಟ್ ಮಾಡ್ತೀನಿ. ವಾವ್, ಹ್ಯಾಂಡ್ಸಮ್ ಆಗಿದ್ದಾನೆ ಕಣೆ. ಕಣ್ಣು ಹಾಕ್ಬೇಡ. ಇನ್ನಿವಳು ನಮ್ಮ ಕೈ ಸಿಗಲ್ಲ, ಬಾ ನಾವು ಹಾಕೋಗೋಣ. ಖುಷಿನಾ? ಯಾಕೆ? ನಿನ್ನಂಥ ಸುಂದರವಾದ ಹುಡುಗಿ ಜೊತೆ ಚಾಟ್ ಮಾಡೋದಕ್ಕೆ ಖುಷಿಯಾಗದೇ ಇರುತ್ತಾ? ನಿಜವಾಗ್ಲೂ ನಾನು ಚೆನ್ನಾಗಿದ್ದೀನಾ? ಸೂಪರ್. ನೀವಷ್ಟೇ ಅಲ್ಲ, ನಿನ್ನೆ ನೀವು ಅಪ್ಲೋಡ್ ಮಾಡಿದ್ರಲ್ಲ ಫೋಟೋ, ಆ ಫೋಟೋಲಿ ಕಾಣ್ತಾ ಇರೋ ನಿಮ್ಮ ಕಾಲ್ಗೆಜ್ಜೆ ಕೂಡ ನಿಮ್ಮಷ್ಟೇ ಚೆನ್ನಾಗಿದೆ. ನಿಮಗೆ ಕಾಲ್ಗೆಜ್ಜೆ ಅಂದರೆ ತುಂಬ ಇಷ್ಟನಾ? ಹೌದು. ನನ್ನ ಪ್ರಕಾರ ಕಾಲ್ಗೆಜ್ಜೆ ಮತ್ತು ಬಳೆಗಳು ಮಾತಾಡೋ ಆಭರಣ. ಬಳೆಗಳ ಗಲ್ಗಲ್ ಸದ್ದು, ಗೆಜ್ಜೆಗಳ ಜಲ್ಜಲ್ನಾದ ನನಗೆ ತುಂಬ ಇಷ್ಟ. ಬರೀ ಗೆಜ್ಜೆ ಶಬ್ದ ಮಾತ್ರ ಇಷ್ಟನಾ, ಅಥವಾ ಈ ಜಗತ್ತಿನಲ್ಲಿ ಹೇಳ್ದೇನೆ ಅರ್ಥ ಆಗೋದು ಅಂದರೆ ಒಂದೇ, ಅದು ಅದು ಲವ್, ಪ್ರೀತಿ. ಭಾವನಾ, ಈಗ ಕಣ್ಮುಚ್ಚಿ ನಿನ್ನ ಹೃದಯದ ಮಾತನ್ನು ಮಾತ್ರ ಕೇಳು. ಚಿನ್ಮಯ್, ನನಗೋಸ್ಕರ ಪ್ರೀತಿಯಿಂದ ಏನಾದ್ರು ಹೇಳು. ಏನಾದರೂ ನಾನೇನು ಹೇಳಿದ್ರು ಇಷ್ಟ ಆಗುತ್ತಾ? ಹಾಗಾದರೆ ಕೇಳು. ತುಂಬು ಹುಣ್ಣಿಮೆಯ ಬೆಳದಿಂಗಳ ಬಾಲೆ ನೀನೆ, ಹಂಬಲದ ಹಾಸಿಗೆಯ ತುಂಬೆಲ್ಲ ನೀನೆ. ಕಂಬನಿಗೂ ಖುಷಿಯ ಸಂಬಂಧವಿರಲಿ, ನಂಬಿಕೆಯ ನೆರಳಲ್ಲಿ ಪ್ರೀತಿ ಎಂಬ ಮಾಯಾ ಬಿಂಬಕ್ಕೆ. ವಾವ್, ಸೂಪರ್, ಒಳ್ಳೆ ಕವಿ ನೀನು. ನಾಳೆ ನಾವು ಭೇಟಿಯಾದಾಗ ಹೀಗೆ ಕವಿತೆ ಹೇಳ್ತಾ ಇರ್ತೀಯಾ? ಬರೀ ಕವಿತೆ ಅಷ್ಟೇ ಅಲ್ಲ, ಹೂವಿನಂಥ ನಿನ್ನ ಕಾಲುಗಳಿಗೆ ಬೆಳ್ಳಿ ಕಾಲ್ಗೆಜ್ಜೆ ತೋರಿಸ್ಬೇಕು. ಆ ನಿನ್ನ ಎರಡೂ ಪಾದಗಳನ್ನ ನನ್ನ ಬೊಗಸೆಲಿಟ್ಕೊಂಡು
ಕಣ್ಣಿಗೆ ಒತ್ಕೋಬೇಕು. ಚಿನ್ಮಯ್, ನೀನು ನನ್ನ ಅಷ್ಟೊಂದು ಪ್ರೀತಿಸ್ತೀಯಾ? ನಿಜವಾಗ್ಲೂ ನಿನ್ನ ನಾನು ಯಾವಾಗ ಮೀಟ್ ಮಾಡ್ತೀನೋ ಅನ್ನಿಸ್ತಾ ಇದೆ. ಈ ರಾತ್ರಿ ಯಾವಾಗ ಕಳೆಯುತ್ತೋ ಅಂತ ಕಾಯ್ತಾ ಇದ್ದೀನಿ. ಬೆಳಕನ್ನು ನೋಡೋದಕ್ಕೆ ಅಷ್ಟೊಂದು ಕಾತರನ ಭಾವನಾ? ಆ ಬೆಳಕಲ್ಲಿ ನೀನಿರ್ತೀಯ ಅನ್ನೋ ಕಾರಣಕ್ಕೆ. ನನಗೆ ಕತ್ತಲು ಅಂದರೆ ತುಂಬ ಇಷ್ಟ. ಆದರೆ ಆ ಕತ್ತಲಲ್ಲಿ ಕರಗದೇ ಇರೋ ನಿನ್ನ ಪ್ರೀತಿ ಇರಬೇಕು ಅಷ್ಟೆ. ನಾಳೆಗಾಗಿ ನಾನು ಕಾಯ್ತಾ ಇರ್ತೀನಿ. ಹೋಗೆ, ನಿಮ್ಮ ತಮಾಷೆ ನಿಮಗೆ. ನಾನು ಇಷ್ಟು ನರ್ವಸ್ ಆಗಿದ್ದೀನಿ ಗೊತ್ತಾ? ಫಸ್ಟ್ ಟೈಮ್ ಚಿನ್ಮಯ್ಯನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೀ ಸೋ ಹ್ಯಾಂಡ್ಸಮ್. ನಾನೇನಾದರೂ ಅವ್ನಿಗೆ ಇಷ್ಟ ಆಗಲಿಲ್ಲ ಅಂದರೆ ನಂಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ಟೆನ್ಷನ್ ಆಗ್ತಿದೆ. ಹೋಗ್ರೆ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನೋ ಇಲ್ವೋ ಅಷ್ಟು ಹೇಳಿ ಅಂದರೆ ಸುಮ್ಮನೆ ನಂಗೆ ಟೆನ್ಷನ್ ಕೊಡ್ತೀರಾ. ಶಿವ, ನಿಜ ಹೇಳ್ಬಿಡಲ್ವಾ? ಸೂಪರ್ ಕಾಣಿಸ್ತಾ ಇದೆಯಾ. ಥ್ಯಾಂಕ್ ಯು ಸೋ ಮಚ್. ವಿಶ್ ಮಿ ಲಕ್. ಗುಡ್ ಲಕ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸರಿ, ನಾನು ಹೊರಡ್ತೀನಿ ಆಯ್ತಾ? ಬಾಯ್ ಬಾಯ್. ಅವತ್ತು ಹೋದವಳು ಮತ್ತೆ ಹಾಸ್ಟೆಲ್ಗೂ ಬರಲಿಲ್ಲ, ಫೋನ್ಗೂ ಸಿಗಲಿಲ್ಲ. ಅವತ್ತು ರಾತ್ರಿ ಭಾವನಾ ಹಾಸ್ಟೆಲ್ ಸೇರಿಲ್ಲ ಅನ್ನೋದು ನಿಮ್ಮ ಗಮನಕ್ಕೆ ಬರಲಿಲ್ವಾ? ಬಂತು ಸರ್. ಭಾವನಾ ಎಲ್ಲಿ ಅಂತ ಶೀಬಾನ ಕೇಳಿದೆ ಸರ್. ಶೀಬಾ ಭಾವನಾ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದ್ಲು. ಇಲ್ಲಿ ಸ್ಟೂಡೆಂಟ್ಸು ವೀಕೆಂಡಲ್ಲಿ ಒನ್ ಡೇ ಮನೆಗೆ ಹೋಗ್ತಾರೆ. ನಾನು ಅದಕ್ಕೆ ಅವಳು ಹೇಳಿದ ಮಾತನ್ನೇ ನಂಬಿದೆ ಸರ್. ಲತಾ, ಶಿಬಾ, ಭಾವನಾ ತುಂಬ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ಲು ಅಂತ ಹೇಳಿದ್ರಿ. ಅವಳ ಲ್ಯಾಪ್ಟಾಪ್ ಎಲ್ಲಿದೆ? ಮೇಲಿದೆ ಮೇಡಮ್. ನಮಗದು ಬೇಕಾಗುತ್ತೆ. ನಂಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಅದರಲ್ಲಿ ಸಿಗ್ಬೋದು. ಕೊಡೋಕ್ಕಾಗುತ್ತಾ? ಹೋಗ್ರೆ, ತಂದು ಕೊಡೋಗಿ. ಯಾಕೋ ಸುಧಾಕರ, ಏನಾಯ್ತು? ಯಾಕೋ ಇಷ್ಟು ಗಾಬರಿ ಆಗಿದೆಯಾ? ಅತ್ತೆ ಅತ್ತೆ, ನಮ್ಮ ಭಾವನಾ ಭಾವನಾ, ಏನಾಯ್ತು ಭಾವನೆಗೆ? ಹೇಳೋ, ಏನಾಯ್ತು ಹೇಳೋ. ಭಾವನಾ, ಯಾಕೋ ಸುಧಾಕರ, ಏನಾಯ್ತು? ನಮ್ಮ ಭಾವನೆಗೆ ಏನಾಯ್ತಪ್ಪ? ಹೇಳೋ. ನಮ್ಮ ಭಾವನಾ 8 ಲಕ್ಷ ಕೊಡ್ಲಕ್ಕ. ಅಯ್ಯೋ ದೇವ್ರೇ, ಅಂತ ಮಗುನ ಮಗಳಾಗಿ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ದು ಸ್ವಾಮಿ. ಸಿಟಿಗೆ ಹೋಗಿ ಓದ್ತೀನಿ ಅಂತ ಹೇಳಿದ್ಲು, ತಾವು ಬೇಡ ಅಂದ್ವಿ, ಆದ್ರೂ ಕೇಳಲಿಲ್ಲ. ಈಗ ನೋಡಿ ಸ್ವಾಮಿ, ಎಂತ ಕೆಲಸ ಆಗೋಯ್ತು. ಅವರು ಚಿನ್ಮಯ್ ಅನ್ನೋ ಹುಡುಗನ ಬಗ್ಗೆ ಯಾವತ್ತಾದರೂ ಏನಾದರೂ ಹೇಳಿದ್ರಾ? ಇಲ್ಲ ಸರ್. ನೀವ್ಯಾರು? ಸರ್, ಇವ್ರು ನನ್ನ ಅತ್ತೆ, ಅವ್ರು ನನ್ನ ಮಾವ ಸರ್. ಹಾಂ, ಮಾತಾಡಿ. ಭಾವನಾ ತುಂಬ ಜಾಣೆ ಸರ್. ಎಲ್ಲ ವಿಷಯದಲ್ಲೂ ತುಂಬ ಜಾಗ್ರತೆಯಿಂದ ಇರ್ತಿದ್ಲು. ಯಾರನ್ನೂ ಅಷ್ಟು ಸುಲಭವಾಗಿ ನಂಬ್ತಿರ್ಲಿಲ್ಲ ಸರ್. ಇದರಲ್ಲೇನೋ ಮೋಸ ಆಗಿದೆ ಸರ್. ಹೌದು ಸ್ವಾಮಿ, ನಮ್ಮೂರ ಕಾಲೇಜ್ಗೆ ಹೋಗುವಾಗ್ಲೂ ಅವಳು ಒಬ್ಬ ಹುಡುಗನ ಕಣ್ಣೆತ್ತಿ ನೋಡಿದವಳಲ್ಲ. ಇತ್ತೀಚೆಗೆ ಊರಿಗೆ ಯಾವಾಗ ಬಂದಿದ್ಲು ಭಾವನಾ? 15 ದಿನಗಳ ಹಿಂದೆ ಬಂದಿದ್ಲು. ಆಗ್ಲೂ ಈ ಹುಡುಗನ ಬಗ್ಗೆ ಏನೂ ಹೇಳಿಲ್ವಾ? ಇಲ್ಲ ಸರ್. ಇತ್ತೀಚೆಗೆ ಊರಿಗೆ ಯಾವಾಗ ಬಂದಿದ್ಲು ಭಾವನಾ? 15 ದಿನಗಳ ಹಿಂದೆ ಬಂದಿದ್ಲು. ಆಗ್ಲೂ ಈ ಹುಡುಗನ ಬಗ್ಗೆ ಏನೂ ಹೇಳಿಲ್ವಾ? ಇಲ್ಲ ಸರ್. ಸರ್, ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಏನೇ ನಡೆದ್ರು ಎಲ್ಲ ವಿಷಯ ನನ್ನ ಹತ್ರ ಹೇಳ್ತಿದ್ಲು ಸರ್. ಆದರೆ ಇದುವರೆಗೂ ಆ ಹುಡುಗನ ವಿಷಯ ಯಾವತ್ತೂ ನನ್ನ ಹತ್ರ ಹೇಳ್ದವಳಲ್ಲ ಸರ್. ಇದರಲ್ಲೇನೋ ಮೋಸ ಆಗಿದೆ ಸರ್. ಭಾವನಂತ ಜಾಣೆ ಹುಡುಗಿನ ಯಾಮಾರಿಸಿದಾನೆ ಅಂದರೆ ನಿಜವಾಗ್ಲೂ ಅವನು ಸಾಮಾನ್ಯದವನಲ್ಲ ಸರ್.
ಚಿನ್ಮಯ್, ನನ್ಗನ್ಸುತ್ತೆ ಇದು ಫೇಕ್ ಅಕೌಂಟ್. ಇರ್ಬೋದು. ಪ್ರೊಫೈಲ್ ಓಪನ್ ಮಾಡಿ. ತುಂಬ ಜನ ಹುಡುಗಿರ ಫ್ರೆಂಡ್ ಲಿಸ್ಟಲ್ಲಿದ್ದಾರೆ. ಸ್ಟೇಟಸ್ ನೋಡಿ ಸರ್, ತುಂಬಾ ಚೆನ್ನಾಗಿ ಬರೀತಾನೆ. ಎಷ್ಟೊಂದು ಕವಿತೆಗಳು ನೋಡಿ ಸರ್, ಇಲ್ಲಿ ನೋಡಿ ಕವಿತೆ. ಮುಗಿಲು ತಾ ಮೌನ ಮುರಿದರೆ ಹನಿಯಾಗುವುದು ಮಳೆ, ಒಡಲು ಮಾತು ಮುರಿದರೆ ಹನಿಯಾಗುವುದು ಕಣ್ಣಲ್ಲೇ. ಕವಿ ಶಿಖಾಮಣಿ. ನೇನಾ, ಕೂಡಲೇ ಒಂದು ಅಕೌಂಟ್ ಓಪನ್ ಮಾಡು. ಯಾವುದಾದ್ರೂ ಹುಡುಗಿ ಫೋಟೋ ಹಾಕಿ ಅವನೊಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸು. ಸರ್, ಚಿನ್ಮಯ್ ಹೆಸರಲ್ಲಿ ಬೇರೆ ಯಾರೋ ಈ ಕೆಲಸ ಮಾಡ್ತಿದ್ದಾರೆ. ನನ್ಗನ್ಸುತ್ತೆ ಮತ್ತೆ ಪುನಃ ಅವನು ಆ ಅಕೌಂಟ್ನ ಯೂಸ್ ಮಾಡೋದು ಡೌಟ್. ನೋಡೋಣ, ಯಾವ ಕಾಲಕ್ಕೆ ಯಾವ ಮೀನು ಸಿಗುತ್ತೋ ಯಾರಿಗೂ ಗೊತ್ತು. ರೈಟ್. ಸರ್, ಅವನ ಅಕೌಂಟ್ ಡಿಲೀಟ್ ಆಗಿದೆ. ಏನಾ, ನೀನು ಕಳಿಸಿದ ಫ್ರೆಂಡ್ ರಿಕ್ವೆಸ್ಟ್ ಸೆಂಟ್ ಆಗಿತ್ತಾ? ಆಗಿತ್ತು, ಆ ನಂತರ ಡಿಲೀಟ್ ಆಗಿದೆ. ಆದ್ರೆ ಅವನು ಅಕ್ಸೆಪ್ಟ್ ಮಾಡಲಿಲ್ಲ. ಛೇ, ಅವನ ಹತ್ರ ಹೋಗ್ಲಿಕ್ಕಿರೋ ಒಂದೇ ಒಂದು ಲಿಂಕ್ ಕೂಡ ಮಿಸ್ ಆಯಿತು. ನೈನಾ, ನಾವು ಕಳಿಸಿದ ಪ್ರೊಫೈಲ್ ಫೋಟೋ ಅವ್ನಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಏನು ಮಾಡೋದೀಗ? ಅವನು ತುಂಬ ಚೂಸಿ ಅನ್ಸುತ್ತೆ. ಹಾ, ಯಾವುದೋ ಒಂದು ರಿಕ್ವೆಸ್ಟ್ ಬಂದಿದೆ, ನಿಶಾಂತ್ ಅಂತ. ನೈನಾ, ಆದಷ್ಟು ಬೇಗ ಅಕೌಂಟ್ ಡಿಲೀಟ್ ಮಾಡು, ಇಲ್ಲಾಂದ್ರೆ ಇನ್ನೂ ಬೇಕಾದಷ್ಟು ರಿಕ್ವೆಸ್ಟ್ ಬರುತ್ತೆ. ಎಸ್. 1 ಮಿನಿಟ್. ಡಿಲೀಟ್ ಮಾಡಬೇಡ. ಯಾಕೆ ಸರ್? ಯಾವುದೋ ಫ್ರೆಂಡ್ ರಿಕ್ವೆಸ್ಟ್ ಬಂತು ಅಂತಲ್ಲ, ಯಾವುದದು? ಯಾರೋ ನಿಶಾಂತ್ ಅಂತೆ. ಆ ಪ್ರೊಫೈಲ್ ಓಪನ್ ಮಾಡು. ಎಸ್, ಚಾವಿ ನೋಡು. ಎಲ್ಲ ನೋವುಗಳು ಕಂಬನಿ ಆಗುವುದಿಲ್ಲ, ಕೆಲವು ನಗುತ್ತವೆ ತನ್ನನ್ನೇ ಆಡಿಕೊಂಡು. ಎಲ್ಲ ಹೆಜ್ಜೆಗಳು ಮುಂದೆ ಸಾಗುವುದಿಲ್ಲ, ಕೆಲವು ಕುಣಿಯುತ್ತವೆ ಗೆಜ್ಜೆ ದನಿಯೊಂದಿಗೆ. ಗೊತ್ತಾಯ್ತಾ? ಗೆಜ್ಜೆ. ಅವನು ಕಾಲ್ ಗೆಜ್ಜೆ ಬಗ್ಗೆ ಬಹಳ ಮಾತಾಡ್ತಾನೆ. ಎಸ್, ಈ ನಿಶಾಂತೆ ಅವನಾಗಿರ್ಬೋದಾ? ಎಸ್, ಯು ಆರ್ ರೈಟ್. ಚಿನ್ಮಯ್ ಹೆಸರಲ್ಲಿರೋ ಅಕೌಂಟ್ ಡಿಲೀಟ್ ಮಾಡಿ ನಿಶಾಂತ್ ಹೆಸರಲ್ಲಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾನೆ. ನೈನಾ ಕಳಿಸಿರೋ ರಿಕ್ವೆಸ್ಟ್ ಹಳೆ ಅಕೌಂಟಿಗೆ ಬಂದಿದ್ದನ್ನು ನೋಡಿ ಇಮಿಡಿಯೇಟ್ ಹೊಸ ಅಕೌಂಟಿಂದ ರಿಕ್ವೆಸ್ಟ್ ಕಳಿಸಿದ್ದಾನೆ. ಎಸ್, ನೈನಾ, ಕೂಡಲೇ ಅವನ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡು. ಅವನ ಜೊತೆ ಚಾಟ್ ಮಾಡಿ ನಮ್ಮ ಮನೆಗೆ ಬೇಗ ಬೀಳೋ ಮಾಡು. ಎಸ್ ಸರ್. ಶೀತಲ್, ನೀನೆಷ್ಟು ಬೇಗ ನನಗೆ ಹತ್ರ ಆದಲ್ವಾ? ಐ ಆಮ್ ಸೋ ಲಕ್ಕಿ ನಿನ್ನಂಥ ಫ್ರೆಂಡ್ನ ಪಡೆಯೋದಕ್ಕೆ. ನಿಶಾಂತ್, ನಿಜ ಹೇಳಬೇಕು ಅಂದರೆ ನಾನೇ ಲಕ್ಕಿ. ಅದರಲ್ಲೂ ಫೇಸ್ಬುಕ್ಕಲ್ಲಿ ನೀನು ನನಗೆ ಫ್ರೆಂಡ್ ಆದ್ಯಲ್ಲ.
ನೀನು ನನ್ನ ಫಸ್ಟ್ ಫ್ರೆಂಡ್ ಅಷ್ಟೇ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಕೂಡ. ಸಾರಿ ಶೀತಲ್, ಫ್ರೆಂಡ್ ಬಂದಿದ್ದಾನೆ. ನಾನು ನಿನಗೆ ಆಮೇಲೆ ಸಿಗ್ತೀನಿ. ಓಕೆ ಮೈ ಡಿಯರ್? ನಿಶಾಂತ್, ನಾನು ನಿನ್ನ ಜೊತೆ ಮಾತಾಡಬೇಕು. ಮಾತಾಡೋಣ. ನಾಳೆ ಹೇಗೂ ಇಬ್ಬರು ಸಿಗ್ತೀವಲ್ವಾ, ಆಗ ತುಂಬ ಮಾತಾಡೋಣ. ಓಕೆನಾ ಚಿನ್ನ? ಹಾಯ್ ಶ್ರಾವಣಿ. ಹಾಂ ಸರ್, ಬಂದ. ಹಾಯ್ ಚಿನ್ನ, ನನ್ನ ಮರ್ತೋದ್ಯ ಬಂಗಾರ. ಮರೆತರೆ ನಿನ್ನ ಮರೆಯಲಿ ಹೆಂಗ, ಸಿಗಲಿಲ್ಲ ಯಾರು ಮತ್ತೊಬ್ಬಳು ನಿನ್ ಹಂಗ. ನೈನಾ, ನೀನು ರೊಮ್ಯಾಂಟಿಕ್ ಆಗಿ ಉತ್ತರ ಕೊಡು. ಆಹಾ, ಸೂಪರ್. ರಫೀಕ್, ಅವ್ನು ಯೂಸ್ ಮಾಡ್ತಿರೋ ಇಂಟರ್ನೆಟ್ದು IP ಅಡ್ರೆಸ್ಸು ಟ್ರೇಸ್ ಮಾಡು. ಎಸ್ ಸರ್. ಏನಾ, ನೀನು ಆದಷ್ಟು ಚಾಟಿಂಗ್ ಕಂಟಿನ್ಯೂ ಮಾಡು. ಓಕೆ ಸರ್. ನಿಶಾಂತ್, ನನಗೆ ನಿನ್ನ ತುಂಬ ನೋಡ್ಬೇಕು ಅನಿಸ್ತಾ ಇದೆ. ನನಗೂ ಅಷ್ಟೇ ಬಂಗಾರ, ನಿನ್ನ ಎಷ್ಟು ಬೇಗ ನೋಡ್ತೀನಿ ಅನ್ನಿಸ್ಬಿಟ್ಟಿದೆ. ನಾವಿಬ್ಬರು ಎಷ್ಟು ಬೇಗ ಕ್ಲೋಸ್ ಆಗ್ಬಿಟ್ಟಿವೆ ಅಲ್ವಾ? ಮತ್ತೆ ನಾಳೆನೇ ಮೀಟ್ ಮಾಡೋಣ. ನೀನು ಎಲ್ಲಿ ಕರೆದ್ರೂ ನಾನು ಬರ್ತೀನಿ. ನನ್ನ ಮೇಲೆ ನಿನಗೆ ಅಷ್ಟು ನಂಬಿಕೆನಾ? ನಿನ್ನ ನಂಬದೆ ಹೋದರೆ ಪ್ರಪಂಚದಲ್ಲಿ ನಂಬಿಕೆ ಅನ್ನೋ ಪದಕ್ಕೆ ಅರ್ಥನೇ ಇರೋದಿಲ್ಲ ನಿಶಾಂತ್. ಪರವಾಗಿಲ್ಲ ನೈನಾ, ನೀನು ಚೆನ್ನಾಗಿ ರೈಲ್ ಬಿಡ್ತೀಯ. ಇಲ್ಲ ಅಂದರೆ ವಕ್ರ ಬಲೆಗೆ ಬೀಳೋದು ಹೇಗೆ? ಈ ನಂಬಿಕೆ ಅನ್ನೋದೇ ಹಾಗೆ ಚಿನ್ನ. ನಂಬಿಕೆ ಇಡೋದ್ರಲ್ಲಿದೆಯಾ ಅಥವಾ ಉಳಿಸ್ಕೊಳ್ಳೋದ್ರಲ್ಲಿದೆಯಾ ಅನ್ನೋದು ಇನ್ನೂ ಗೊತ್ತಿಲ್ಲ. ಆದರೆ ಎರಡೂ ಕಡೆ ಜೀವಂತವಾಗಂತೂ ಇದೆ. ಹಾಂ, ಆ ನಂಬಿಕೆನ ನಿಜ ಮಾಡೋದಕ್ಕೆ ನಾಳೆನೇ ಮೀಟ್ ಮಾಡೋಣ ನಿಶಾಂತ್. ನಾಳೆನಾ? ಹಾಂ, ನಾಳೆನೇ. ಯಾಕೆ, ನಿನ್ಗಿಷ್ಟ ಇಲ್ವ ಚಿನ್ನ? ಅಯ್ಯೋ, ಇಷ್ಟ ಇಷ್ಟ ಇಷ್ಟ, ತುಂಬ ಇಷ್ಟ. ಆದರೆ ಏನು ಮಾಡಲಿ ಚಿನ್ನ, ನಾಳೆ ನಾನು ನನ್ನ ಫ್ರೆಂಡಿಗೆ ಸಿಗ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಸಾರಿ ಚಿನ್ನ. ಒಂದು ಕೆಲಸ ಮಾಡೋಣ, ನಾವು ನಾಡಿದ್ದು ಸಿಗೋಣ. ಓಕೆ ಬಂಗಾರ, ಬಾಯ್. ಏ ನೈನಾ, ಅವ್ನು ಆಫ್ಲೈನ್ ಹೋಗ್ತಿದ್ದಾನೆ, ಬೇಗ ರಿಪ್ಲೈ ಮಾಡು. ಯಾಕೆ ಚಿನ್ನ? ಆಫ್ಲೈನ್ ಹೋಗೇ ಬಿಟ್ಟ. ಒಬ್ಳು ಹುಡುಗಿ ನಾಳೆ ಮೀಟ್ ಮಾಡೋಣ ಅಂತ ಹೇಳಿದ್ರು, ಆಗಲ್ಲ ಅಂತಿದ್ದಾನೆ. ಅಂದರೆ ಅವನು ನಾಳೆ ಯಾರನ್ನೋ ಟಾರ್ಗೆಟ್ ಮಾಡಿದ್ದಾನೆ ಅಂತಾಯ್ತು. ನನ್ಗನ್ಸುತ್ತೆ ಯಾವುದೋ ಹುಡುಗಿ ಡೇಂಜರ್ ಝೋನ್ಗೆ ಹೋಗಿದ್ದಾಳೆ ಅಂತ. ಎಸ್, ನನಗೂ ಹಾಗೆ ಅನಿಸ್ತಾ ಇದೆ. ಸರ್, IP ಅಡ್ರೆಸ್ ಟ್ರೇಸ್ ಆಗಿದೆ. ಅದು ಸಂತೋಷ್ ಅನ್ನೋ ಸಾಫ್ಟ್ವೇರ್ ಇಂಜಿನಿಯರ್ ಡಾಂಗಲ್ 3 ದಿವಸದಿಂದ ಕಳ್ತನ ಆಗಿದೆ. ಅದು ಈಗ ಯಾರೋ ಬೇರೆಯವ್ರು ಉಪಯೋಗಿಸ್ತಾರೆ. ಬೇರೆಯವರಲ್ಲ, ಅವನೇ ಉಪಯೋಗಿಸ್ತಾ ಇರೋದು. ಡಾಂಗಲ್ ಕಳ್ಕೊಂಡ ಸಂತೋಷ್ ಅದನ್ನು ಕಂಪ್ಲೇಂಟ್ ಕೊಟ್ಟು ಡಿಸ್ಕನೆಕ್ಟ್ ಮಾಡಿಸಿಲ್ವಾ? ಇಲ್ಲ, ಅದೇ ತಪ್ಪಾಗಿರೋದು. ನೋ, ತಪ್ಪಲ್ಲ. ಡಿಸ್ಕನೆಕ್ಟ್ ಆಗಬಾರ್ದು. ನಮ್ಗೆ ಅವ್ನು ಹಿಡಿಯೋದಕ್ಕೆ ಇರೋದು ಇದೊಂದೇ ದಾರಿ. ರಫೀಕ್, ಡಾಂಗಲ್ ಟವರ್ ಲೊಕೇಶನ್ ಡೀಟೇಲ್ಸ್ ಕಲೆಕ್ಟ್ ಮಾಡು. ಎಸ್ ಸರ್. ಸೂರ್ಯ, ಸರ್. ಭಾವನಾ ಕೇಸ್ ಏನಾಯಿತು? ಸರ್, ಟ್ರೇಸ್ ಆಗಿದೆ ಸರ್. ಹಾಂ. ಇನ್ಫ್ಯಾಕ್ಟ್ ಅವನು ಹಳೆ ಅಕೌಂಟ್ನ ಡಿಲೀಟ್ ಮಾಡಿ ಹೊಸ ಅಕೌಂಟ್ನ ಓಪನ್ ಮಾಡಿ ಬೇರೆ ಯಾರನ್ನೋ ಟಾರ್ಗೆಟ್ ಮಾಡ್ಕೊಂಡು ಅಕೌಂಟ್ ಓಪನ್ ಮಾಡಿ ಅವ್ರು ಯಾರ್ಯಾರ ಜೊತೆ ಕನೆಕ್ಟ್ ಆಗಿದ್ದಾರೆ ನೋಡಿ. ಸರ್, 4 ಜನ ಹುಡುಗಿರು ಫ್ರೆಂಡ್ ಆಗಿದ್ದಾರೆ. ರಮ್ಯಾ, ದೀಪಾ, ಶೀತಲ್, ರೋಸಿ. ಒಂದು ಕೆಲಸ ಮಾಡಿ, ತಕ್ಷಣ ಸೂರ್ಯ ಫಾರ್ವರ್ಡ್ ಮಾಡಿ. ಓಕೆ ಸರ್. ಸೂರ್ಯ, ಆ 4 ಜನ ಹುಡುಗಿರು ನಿಶಾಂತ್ ಜೊತೆ ಟಚ್ಚಲ್ಲಿ ಇರಬಾರ್ದು. ರೈಟ್ ಸರ್. ಅರ್ಥ ಆಯ್ತಲ್ಲ? ಶೋರ್ ಸರ್. ಹಾಂ, ಹೊರಡಿ. ಏನಾ ಕಳಿಸಿದ್ರಾ? ಹಾಂ ಸರ್, ಕಳಿಸಿದ್ವಿ. ಥ್ಯಾಂಕ್ ಯು. ಸರ್, 3 ಜನ ಹುಡುಗಿರು ಲೈನಿಗೆ ಸಿಕ್ಕಿದ್ರು.
ಒಬ್ಬಳು ಮಾತ್ರ ಸಿಗ್ತಾ ಇಲ್ಲ. ಯಾರು ಸಿಕ್ಕಿಲ್ಲ? ಶೀತಲ್. ಶೀತಲ್. ಸರ್ ಅವನು ಆನ್ಲೈನ್ ಬಂದಿದ್ದಾನೆ. ಕಂಟಿನ್ಯೂ. ಯಾಕೆ ಚಿನ್ನ ನನ್ನ ಮೇಲೆ ಕೋಪನಾ? ಹಾಗೇ ಮಾಯ ಆಗ್ಬಿಡ್ತೀಯಲ್ಲ. ಅಯ್ಯೋ ಇಲ್ಲ ಚಿನ್ನ, ನೀನು ನನ್ನ ಪ್ರಾಣ. ನಿನಗೆ ಗೆಜ್ಜೆ ತೋರಿಸ್ಬೇಕು ಅಂತ ಹೊಸ ಗೆಜ್ಜೆ ತಂದಿಟ್ಕೊಂಡಿದ್ದೀನಿ. ನಿಜವಾಗ್ಲೂ? ಹಾಗಾದ್ರೆ ಇವತ್ತೇ ಬರ್ತೀನಿ. ನಿನ್ನ ಕೈಯಿಂದ ಗೆಜ್ಜೆ ತೊಳ್ಸ್ಕೋಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ನನಗೂ ಅಷ್ಟೇ ಆಸೆ ಚಿನ್ನ. ಗೆಜ್ಜೆ ತೊಡಿಸಿ ನಿನ್ನ ನುಣುಪಾದ ಪಾದಗಳನ್ನ ನನ್ನ ಬೊಗಸೆಯಲ್ಲಿ ಇಟ್ಕೊಂಡು ನನ್ನ ಎರಡೂ ಕಣ್ಣುಗಳಿಗೆ ಒತ್ತಿ ಇಟ್ಕೋಬೇಕು ಅನ್ನೋ ಆಸೆ. ಆ ಆಸೆನ ಇವತ್ತೇ ಪೂರೈಸ್ಕೋಬೇಕು ಅನ್ನೋದು ನನ್ನ ಆಸೆ. ಇವತ್ತೊಂದೇ ಬಿಟ್ಬಿಡು ಚಿನ್ನ, ಯಾರೋ ತುಂಬ ಮುಖ್ಯವಾದ ವ್ಯಕ್ತಿ ಬಂದಿದ್ದಾರೆ. ನನಗಿಂತ ಮುಖ್ಯವಾದವರ? ಚೇಚೆ ಹಾಗಲ್ಲ ಚಿನ್ನ, ಹೇಳಿದ್ನಲ್ಲ ನಾಳೆ ಸಿಗ್ತೀನಿ ಅಂತ. ಖಂಡಿತ ನಾಳೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಛೇ, ಆಫ್ಲೈನ್. ಹಾಯ್ ನಿಶಾಂತ್, ನೀ ಹೇಳಿದ ಜಾಗಕ್ಕೆ ಬಂದಿದ್ದೀನಿ. ಎಲ್ಲಿದೆ ನಿಮ್ಮ ಮನೆ? ಬೇಗ ಹೇಳು, ನೀನು ಯಾವಾಗ ನೋಡ್ತೀನೋ ಅನ್ನಿಸ್ತಿದೆ. ಸರ್, ಅವನಿರೋ ಲೊಕೇಶನ್ ಗೊತ್ತಾಗಿದೆ. ಓ ಗುಡ್. ಆ ಶೀತಲ್ ನೆಟ್ವರ್ಕ್ ಕೂಡ ಅದೇ ಲೊಕೇಶನ್ ತೋರಿಸ್ತಾ ಇದೆ. ಐ ಥಿಂಕ್ ದ ಗರ್ಲ್ ಇಸ್ ಇನ್ ಟ್ರಬಲ್. ಡೂ ಒನ್ ಥಿಂಗ್, ರಫೀಕಿಗೆ ಫೋನ್ ಮಾಡಿ ಲೊಕೇಶನ್ ನಡೀರಿ. ಯು ಮೂವ್. ಎಲ್ಲಿ ಕಾಣ್ತಾನೆ ಇಲ್ಲ? ಎಡಕ್ಕೆ ಕಾಣಿಸ್ತು. ಯು ನಾಟಿ. ಸರಿ, ಬಂದೆ. ನಿಶಾಂತ್, 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 ಎಲ್ಲಿದ್ಯೋ? ಪ್ಲೀಸ್ ಬಾರೋ, ನನಗೆ ಭಯ ಆಗ್ತಾ ಇದೆ. ನಿಶಾಂತ್, ದಿಸ್ ಇಸ್ ನಾಟ್ ಫನಿ. ನಿಶಾಂತ್, ಪ್ಲೀಸ್, ದಿಸ್ ಇಸ್ ಟೂ ಮಚ್. ನಿಶಾಂತ್,
ಅಷ್ಟೇ ಸುಂದರವಾಗಿರೋ ಕಾಲ್ಗೆಜ್ಜೆ. ಹೆಜ್ಜೆ ಮಾತ್ರ ಅಲ್ಲ, ಆ ಗೆಜ್ಜೆ ಮಾಡೋ ಸದ್ದು ಕೂಡ ಸುಂದರವಾಗಿದೆ. ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ಸುತ್ತೆ. ಓಹೋ, ನೀನೇನಾ ಮುಸ್ಕಿನ್ ಕಳ್ಳ? ಯಾಕೋ ಹೀಗ್ ಮಾಡ್ದೆ? ಆ ಬಾಗ್ಲನ್ನ ಯಾಕೋ ಕೊಲೆ ಮಾಡ್ದೆ? ನಾನು ಮಾಡಿಲ್ಲ, ನಾನು ಯಾರು ಕೊಲೆನೂ ಮಾಡಿಲ್ಲ. ಅಮಾಯಕ ಹೆಣ್ಮಕ್ಳನ್ನ ಚೈನ್ ಹಾಕಿ ಕಟ್ಟಾಕ್ತಿಯಲ್ಲ, ಅದ್ರ ನೋವು ಏನು ಅಂತ ನಿನ್ಗೆ ಇವಾಗ ಗೊತ್ತಾಗತ್ತೆ. ಕೊಲೆ ಯಾಕೆ ಮಾಡಿದ್ದು? ನಾನು ಕೊಲೆ ಮಾಡಿಲ್ಲ. ಏನೋ ಮಾಡಿದ್ದು ಅವಳು ನಿಂಗೆ? ಹೇಳೋ. ಅವಳು ಏನು ಮಾಡಿದ್ರು ಹೇಳ್ಬೇಕಾ? ಭಾವನ, ಇನ್ನು ನಿನಗೋಸ್ಕರ ನಾನು ಗೆಜ್ಜೆ ಮಾಡ್ಕೊಂಡ್ಬಂದಿದ್ದೀನಿ. ಭಾವನ, ಈ ಗೆಜ್ಜೆ ನಾನು ಮಾಡಿಸಿರೋದೇ ನಿನಗೋಸ್ಕರ. ಈ ಗೆಜ್ಜೆ ತಗೋ, ನಮ್ಮಿಬ್ಬರು ಪ್ರೀತಿ ಸಂಕೇತ. ಏನೋ ಮಾವನ್ ಮಗ ಅಂತ ಇಷ್ಟು ದಿನ ಸುಮ್ಮನೆ ಇದ್ರೆ ಅತಿ ಆಯ್ತು ನಿಂದು. ಅಲ್ಲ ಭಾವನ,
ಚಿಕ್ಕದಿಂದ ನಾನು ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದೀನಿ. ನನಗೂ ನಿನಗೂ ಮದುವೆ ಅಂತ ಹಿರಿಯರು ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ನೀನು ನನ್ನ ನೋಡಿದ್ರೆ ಇಲ್ಲ ಬಾಬು, ನನಗೆ ನಿನ್ನ ಬಿಟ್ಟಿರೋದಕ್ಕಾಗಲ್ಲ. ನನಗೆ ನಿನ್ನ ಬಿಟ್ಟಿರೋದಕ್ಕಾಗಲ್ಲ. ಇಲ್ಲ ಬಾಬು, ಇಲ್ಲ ಅಲ್ಲ ಬಾಬು. ಅದನ್ನ ಮದುವೆ ಮಾಡ್ಕೊಳ್ಳೋ ಯೋಗ್ಯತೆ ಇದೆನಾ ನಿಂಗೆ? ಮುಖ ನೋಡ್ಕೊ ಮೊದ್ಲು. ಇನ್ನೊಂದ್ಸಲ ಈ ತರ ಹಲ್ಕ ಕೆಲಸ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಭಾವನ ಆನ್ಲೈನ್ ಇದ್ದಾಳೆ. ನನಗೆ ಮದುವೆ ಅಂತೂ ಆಗಲಿಲ್ಲ. ಕಡೆ ಪಕ್ಷ ಇವ್ರ ಜೊತೆ ಫ್ರೆಂಡ್ ಆಗಾರು ಇದ್ಬಿಡ್ತೀನಿ. ಭಾವನಾ, ನೀನು ಮಾಡಿರೋ ಅಷ್ಟು ಅವಮಾನಗಳನ್ನ ನಾನು ಸಹಿಸ್ಕೊಂಡೆ. ನೋಡು, ನಾನು ಅದನ್ನೆಲ್ಲ ಮರ್ತು ಬಿಡ್ತೀನಿ. ಅಟ್ಲೀಸ್ಟ್ ನಿನ್ನ ಜೊತೆ ನಾನೊಬ್ಬ ಒಳ್ಳೆ ಫ್ರೆಂಡ್ ಆಗಿರ್ತೀನಿ. ಈ ನನ್ನ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ಕೋ. ಇಲ್ಲೂ ಬದ್ಯ, ನೀನು ನಾನು ಯಾವತ್ತೂ ಕ್ಷಮಿಸಲ್ಲ. ನಿನ್ನ ಮುಖಕ್ಕೆ ಫ್ರೆಂಡ್ ರಿಕ್ವೆಸ್ಟ್ ಬೇರೆ. ಮದುವೆ ಆಗ್ತೀನಿ ಅಂತ ಎಷ್ಟು ಕೇಳ್ಕೊಂಡ್ರು ಒಪ್ಪಲಿಲ್ಲ. ಈಗ ಒಬ್ಬ ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಅಂತ ರಿಕ್ವೆಸ್ಟ್ ಕಳಿಸಿದ್ರು ಡಿಲೀಟ್ ಮಾಡ್ತೀಯ. ಇರಲಿ ನಿನ್ನ ಕಾಲ್ಗಳ ಗೆಜ್ಜೆಯ ದನಿಯೇ ನನ್ನೊಲವ ನವಿಲ ನರ್ತನ. ಏನ್ ಮಾಡ್ತಿದ್ಯಾ? ನಂಗೇನು ಮಾಡ್ಬೇಡ. ಭಾವನ ಮೇಲಿನ ಸೇಡಿಂದ ನಾನು ಈ ರೀತಿ ಎಲ್ಲ ಮಾಡಿದೆ. ಎಲ್ಲ ಹುಡುಗಿರು ಒಂದೇ ಅಂತ ಶುರುವಾಗೋಯ್ತು ನನಗೆ. ಫೇಸ್ಬುಕ್ ಅಲ್ಲಿ ಕೆಲವು ಹುಡುಗಿರನ್ನ ಪರಿಚಯ ಮಾಡ್ಕೊಂಡೆ. ಆಗ ಪರಿಚಯ ಆಗಿದ್ದ ಎಲ್ಲ ಹುಡುಗಿರಲ್ಲೂ ನನಗೆ ಭಾವನೆ ಕಾಣಿಸೋದಕ್ಕೆ ಶುರು ಆದ್ದು. ಮನಸ್ಸೇ ಇಲ್ದಿರೋ ಭಾವನ, ಪ್ರೀತಿ ಬೆಲೆ ಏನು ಅಂತಾನೆ ಗೊತ್ತಿಲ್ದಿರೋ ಭಾವನ, ಬರೀ ಮುಖದ ಚಂದ ನೋಡಿ ಮನಸ್ಸೋಲೋ ಭಾವನ. ಅದಕ್ಕೆ ಹುಡುಗಿರು ಇಷ್ಟಪಡುವಂತ ಸುಂದರನಾಗಿ ಅವ್ರ ಮೇಲೆ ಸೇಡ್ ತೀರ್ಸ್ಕೊಡೋದಕ್ಕೆ ಶುರು ಮಾಡಿದೆ. ಇದೇ ಜಾಗದಲ್ಲಿ ಎಲ್ಲ ಹುಡುಗಿರು ಕರ್ಕೊಂಡ್ಬಂದು ಕಟ್ಟಾಕಿ ಅವ್ರಿಗೆ ಪ್ರೀತಿ ಪಾಠ ಏನು ಅಂತ ಕಲಿಸೋದಕ್ಕೆ ಶುರು ಮಾಡಿದೆ. ಹಾಗೆ ಮಾಡೋದ್ರಿಂದ ನನ್ನ ಮನಸ್ಸಿಗೆ ಖುಷಿ ಆಗ್ತಿತ್ತು, ಸಮಾಧಾನ ಆಗ್ತಿತ್ತು. ಅದಕ್ಕೆ ಹಾಗೆ ಮಾಡ್ತಿದ್ದೆ. ನೇಣು ಹಾಕುವಾಗ ನಿನ್ಗೆ ಇದೇ ಖುಷಿ ಸಮಾಧಾನ ಸಿಗತ್ತಾ ನಾನು ನೋಡ್ತೀನಿ.
ಹೇಳ್ಕೊಂಡು ಹೋಗಿ ಇವನ್ನ